ಏನು ಮಾಡ್ತಿದ್ದೀನಿ ಅಂತ ಕೇಳಿದ್ರ ಸರ್ಪ್ರೈಸ್. ಈಗ ನಮ್ಮ ಭಾರತೀಯ ಕುಟುಂಬಗಳಲ್ಲಿ ಹೆಚ್ಚಾಗಿ ಕೇಳಿಬರ್ತಿರೋ ಪದಗಳೇನೆಂದರೆ ಸಿಸೇರಿಯನ್ ಸೆಕ್ಷನ್, IVF ಮತ್ತು ಮಕ್ಕಳನ್ನ ಪಡ್ಕೊಳ್ಳೋಕ್ಕೋಸ್ಕರ ಮಾಡ್ತಿರೋ ಸರ್ಕಸ್. ಅನೇಕ ಸಂದರ್ಭಗಳಲ್ಲಿ ಇದು ಅನವಶ್ಯಕ ಮತ್ತು ಇದು ವಿಭಿನ್ನವಾಗಿರ್ಬೋದಿತ್ತು ಕೂಡ. ಎಷ್ಟೋ ಜನರನ್ನ ನಿಮ್ಗೆ ಯಾಕೆ ಮಕ್ಕಳು ಬೇಕಂತ ಕೇಳಿದರೆ ಅವ್ರು ಹೇಳ್ತಾರೆ ತಮ್ಮ ವಂಶನ ಮುಂದುವರ್ಸೋಕ್ಕೆ, ತಮ್ಮ ಪರಂಪರೆನ ಮುಂದುವರ್ಸೋಕ್ಕೆ ಮತ್ತು ಈ ಜಗತ್ತಿಗೆ ತಮ್ಮ ಮೌಲ್ಯವನ್ನು ಸಾಬೀತುಪಡಿಸೋಕ್ಕೆ. ಸ್ವಂತ ಮಗನ ಪಡೆಯೋಕ್ಕೋಸ್ಕರ ಕಷ್ಟಪಡ್ತಿರೋ ಹಲವರಿಗೆ ನಾನು ದತ್ತು ತಗೊಳ್ಳಿ ಅಂತ ಸೂಚನೆ ನೀಡಿದಾಗ ಅವ್ರು ಅದನ್ನು ಒಪ್ಪೋದೇ ಇಲ್ಲ. ಅವ್ರು ಹೇಳ್ತಾರೆ ನೀರಿಗಿಂತ ರಕ್ತ ಮಂದಕ್ಕಿರುತ್ತೆ ಅಂತ, ಅದೇ ಬ್ಲಡ್ ಇಸ್ ಥಿಕ್ಕರ್ ದ್ಯಾನ್ ವಾಟರ್ ಅಂತ. ಆದರೆ ನಾವೇನು ವ್ಯಾಂಪೈರ್ಸಾ? ನಾವೇನು ರಕ್ತ ಕುಡಿತೀವ? ರಕ್ತ ನಮ್ಮಲ್ಲಿ ಆಗಲೇ ಇದೆ. ನೀರೇ ನಮ್ಮ ಪಾಲಿಗೆ ಅಮೃತ. DNA ಇಂದ ಕುಟುಂಬನ ವ್ಯಾಖ್ಯಾನಿಸೋಕ್ಕಾಗಲ್ಲ. ಕುಟುಂಬ ಆಗೋದು ಯಾವಾಗ ಅಂದರೆ ಪ್ರೀತಿ, ಬದ್ಧತೆ ಮತ್ತು ಕಾಳಜಿಯಿಂದ. ಪ್ರತಿ ಮಗುಗೂ ಒಂದು ಮನೆ ಬೇಕು. ಅದು ಸಿಕ್ಕಿದಾಗ ಆ ಜಾಗ ನವಿನಿಂದ ತುಂಬಿರುತ್ತೆ, ಒಂಟಿತನ ಪ್ರೀತಿಯಾಗಿ ಬದಲಾಗುತ್ತೆ ಮತ್ತು ಪ್ರತಿ ಶುಭೋದಯ ಖುಷಿಯಿಂದ ಆರಂಭ ಆಗುತ್ತೆ. ಆದರೂ ಈ ಪ್ರಪಂಚದಲ್ಲಿ ಲಕ್ಷಾಂತರ ಮಕ್ಕಳಿಗೆ ಆ ಒಂದು ಪದ ಇನ್ನೂ ಸಿಕ್ಕಿಲ್ಲ. ಕುಟುಂಬ. ಪ್ರೀತಿನ ಹಂಚಿ, ದಯೆ ತೋರಿ, ನನ್ನನ್ನು ನಂಬಿ ನಿಮಗೆ ನಿಮ್ಮ ಕುಟುಂಬನ ದೊಡ್ಡದು ಮತ್ತು ಸುಂದರವಾಗಿಸೋ ಶಕ್ತಿ ಇದೆ. ನಮ್ಮ ದೇಶದಲ್ಲಿ ದತ್ತು ಪಡೆಯೋದ್ರ ಸುತ್ತ ಹಲವಾರು ಕಾನೂನಿನ ಸಮಸ್ಯೆ ಇದೆ. ಹಲವಾರು ದತ್ತು ಕಾನೂನುಗಳಿಂದ ಗೊಂದಲ ಸೃಷ್ಟಿಯಾಗುತ್ತೆ. ಅಧಿಕಾರಶಾಹಿ ವಿಳಂಬಗಳು ದೀರ್ಘ ಕಾಯುವಿಕೆಗೆ ಕಾರಣವಾಗುತ್ತೆ. ಧಾರ್ಮಿಕ ನಿರ್ಬಂಧಗಳು ಒಳಗೊಳ್ಳುವಿಕೆಯ ಮಿತಿ. ಅಪೂರ್ಣ ಮಕ್ಕಳ ದಾಖಲೆಗಳು ಕಡಿಮೆ ದತ್ತು ದರಗಳಿಗೆ ಕಾರಣವಾಗುತ್ತೆ. ಕಾನೂನು ಲಿಂಗ ತಟಸ್ಥವಾಗಿಲ್ಲದ ಕಾರಣ ತಾರತಮ್ಯ, ಎಂದರೆ ಪೋಷಕರ ಹಕ್ಕುಗಳಲ್ಲಿ ಅಸಮಾನತೆ. ದತ್ತು ಸ್ವೀಕಾರದ ನಂತರ ದುರ್ಬಲ ಬೆಂಬಲವು ಹೊಂದಾಣಿಕೆಯ ತೊಂದರೆಗಳನ್ನು ಪರಿಹರಿಸುವುದಿಲ್ಲ. ಈ ವಿಶ್ವ ದತ್ತು ದಿನದಂದು ಸ್ಮೈಲಿ ಫೇಸ್ ಆ್ಯಂಡ್ ಚಾಲೆಂಜ್ನಲ್ಲಿ ಭಾಗವಹಿಸಿ.